ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ಲೈಫ್ ಸ್ಟೋರಿ ಆಫ್ ಕೆಂಪೇಗೌಡ ಜೂನ್ 27ರಂದು ಆಚರಣೆ ಮಾಡುವಂತಹ ಕೆಂಪೇಗೌಡರ ಜಯಂತಿಯ ಪರವಾಗಿ ಲೈಫ್ ಸ್ಟೋರಿ ಆಫ್ ಕೆಂಪೇಗೌಡರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ಬೆಂಗಳೂರು ಎಂದ ತಕ್ಷಣ ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಮೂಡಿ ಬರುವಂತಹ ವ್ಯಕ್ತಿತ್ವ ಅಂದ್ರೆ ಅದು ನಾಡಪ್ರಭು ಕೆಂಪೇಗೌಡರು. ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾಡಪ್ರಭು ಕೆಂಪೇಗೌಡರ ಜೀವನ ಚರಿತ್ರೆಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಭಾಷಣಕ್ಕಿರ್ಬೋದು, ಸ್ಪೀಚ್ಗಿರ್ಬೋದು ಅಥವಾ ಪ್ರಬಂಧಕ್ಕೂ ಕೂಡ ಉಪಯೋಗಕ್ಕೆ ಬರುತ್ತೆ. ಬನ್ನಿ ಮೊದಲನೇದಾಗಿ ಕೆಂಪೇಗೌಡರ ಜನನ ಯಾವಾಗ ಆಯಿತು ಅಂತ ತಿಳ್ಕೊಳ್ಳೋಣ. 1510ರಲ್ಲಿ ಕೆಂಪೇಗೌಡರ ಜನನ ಆಗುತ್ತೆ. ಇವರ ಕಾಲ ಅಂದ್ರೆ ಇವರು ಜೀವಿಸಿದ್ದಂತಹ ಕಾಲ 1510ರಿಂದ 1569. ಈ ಕಾಲಾವಧಿಯಲ್ಲಿ ಕೆಂಪೇಗೌಡರು ಜೀವಿಸಿದ್ರು. ಇನ್ನು ಇವರ ಜನ್ಮಸ್ಥಳ ಅಂದ್ರೆ ಬೆಂಗಳೂರಿನ ಯಲಹಂಕದಲ್ಲಿ ಇವರ ಜನನ ಆಗುತ್ತೆ. ಇವರ ತಂದೆ ಕೆಂಪನಂಜೇಗೌಡ. ಕೆಂಪೇಗೌಡರ ತಂದೆಯ ಹೆಸರು ಕೆಂಪನಂಜೇಗೌಡ. ಇವರ ತಾಯಿಯ ಹೆಸರು ಲಿಂಗಾಂಬೆ. ಇವರ ವಿದ್ಯಾಭ್ಯಾಸ ಅಂದ್ರೆ ಇವರು ತುಂಬಾನೇ ಚೆನ್ನಾಗಿ ಸಮರ ಕೌಶಲವನ್ನ ಕಲ್ತಿರ್ತಾರೆ, ಸಮರ ಕಲೆಗಳನ್ನ ಕಲ್ತಿರ್ತಾರೆ. ಹಾಗೇನೆ ರಾಜಕೌಶಲ ಕೂಡ ಇವರು ಪಡ್ಕೊಂಡಿರ್ತಾರೆ. ಇನ್ನು ಇವರು ಏತಕ್ಕಾಗಿ ಪ್ರಸಿದ್ಧರಾಗಿದ್ರು, ಇವರನ್ನ ಯಾವ ರೀತಿಯಾಗಿ ಜನಗಳು ಕರೀತಾ ಇದ್ರು ಅಂದ್ರೆ ನಾಡಪ್ರಭು ಕೆಂಪೇಗೌಡ ಅಂತ ಇದ್ರು, ಬೆಂಗಳೂರಿನ ಸ್ಥಾಪಕ ಅಂತ ಇದ್ರು, ಹಾಗೇನೆ ಬೆಂಗಳೂರಿನ ಪಿತಾಮಹ ಅಂತ ಕೂಡ ಇವರು ಪ್ರಸಿದ್ಧರಾಗಿದ್ದಾರೆ. ನೋಡಿ, ನಾಡಪ್ರಭು ಕೆಂಪೇಗೌಡ ಅಂತ ಪ್ರಸಿದ್ಧರಾಗಿದ್ರು, ಬೆಂಗಳೂರಿನ ಸ್ಥಾಪಕ ಅಂತ ಪ್ರಸಿದ್ಧರಾಗಿದ್ದಾರೆ, ಹಾಗೇನೆ ಬೆಂಗಳೂರಿನ ಪಿತಾಮಹ ಅಂತ ಕೂಡ ಪ್ರಸಿದ್ಧರಾಗಿದ್ದಾರೆ. ಇವರಿಗೆ ಇರುವಂತಹ ಇತರ ಹೆಸರುಗಳು ಯಾವ್ಯಾವು ಅಂದ್ರೆ ಕೆಂಪರಾಯ, ಕೆಂಪಯ್ಯ, ಚಿಕ್ಕರಾಯ, ಕೆಂಪೇಗೌಡ, ನಾಡಪ್ರಭು, ಈ ರೀತಿಯ ಹೆಸರುಗಳಿಂದ ಇವರು ಪ್ರಸಿದ್ಧರಾಗಿದ್ದಾರೆ. ನೋಡಿ, ಇವರು ಇತರ ಹೆಸರುಗಳು ಯಾವ್ಯಾವ ಹೆಸರುಗಳಿಂದ ಇವರನ್ನ ಕರೀತಾರೆ, ಯಾವ ಹೆಸರುಗಳಿಂದ ಇವರು ಪ್ರಸಿದ್ಧರಾಗಿದ್ದಾರೆ ಅಂದ್ರೆ ಕೆಂಪರಾಯ, ಕೆಂಪಯ್ಯ, ಚಿಕ್ಕರಾಯ, ಕೆಂಪೇಗೌಡ, ನಾಡಪ್ರಭು ಕೆಂಪೇಗೌಡ, ಈ ರೀತಿಯಾಗಿ ಇವರು ಪ್ರಸಿದ್ಧಿಯಾಗಿದ್ದಾರೆ. ಇನ್ನು ಇವರ ಕುಲ ದೇವತೆ ಅಂದ್ರೆ ಇವರ ಮನೆಯ ದೇವರು ಅಂದ್ರೆ ಕೆಂಪಮ್ಮ. ಇನ್ನು ಇವರಿಗೆ ಇರ್ತಕ್ಕಂತಹ ಇತರ ಹೆಸರುಗಳು ಯಾವ್ಯಾವು ಅಂದ್ರೆ ನಾಡಪ್ರಭು ಕೆಂಪೇಗೌಡ ಎನ್ನುವಂತಹದ್ದು ಇವರಿಗಿರುವಂತಹ ಪ್ರಸಿದ್ಧವಾದಂತಹ ಹೆಸರು. ಇನ್ನು ನಾಡಪ್ರಭು ಕೆಂಪೇಗೌಡರ ಮಕ್ಕಳು ಅಂದ್ರೆ ಇಮ್ಮಡಿ ಕೆಂಪೇಗೌಡರು. ಇನ್ನು ಇವರ ವೃತ್ತಿ ಏನಾಗಿತ್ತು ಅಂದ್ರೆ ಸಾಮಂತರಾಗಿ ಕೆಲಸವನ್ನ ಮಾಡಿದ್ರು, ಸಾಮಂತ ದೊರೆಯಾಗಿ ಇವರು ಕೆಲಸವನ್ನ ಮಾಡಿದ್ರು. ಅದು ವಿಜಯನಗರ ಅರಸರ ಒಂದು ಸಾಮಂತರಾಗಿದ್ರು ಕೆಂಪೇಗೌಡರು. ಇವರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿ ಕೆಲಸವನ್ನ ವೃತ್ತಿಯನ್ನ ನಿರ್ವಹಿಸಿದ್ರು. ಇನ್ನು ಇವರ ಮೇಲೆ ತುಂಬಾನೇ ಪ್ರಭಾವ ಬೀರಿದಂತಹ ಘಟನೆಗಳು, ವಿಷಯಗಳು ಯಾವ್ಯಾವು ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಒಂದು ಹಂಪಿಯ ವೈಭವ ಇವರ ಮೇಲೆ ತುಂಬಾನೇ ಪ್ರಭಾವ ಬೀರುತ್ತೆ. ಯಾಕೆಂದ್ರೆ ಅವರ ತಂದೆ ಅಂದ್ರೆ ಕೆಂಪೇಗೌಡರ ತಂದೆ ವಿಜಯನಗರ ಅರಸರ ಒಂದು ಸಾಮಂತರಾಗಿಯೇ ಕೆಲಸ ಮಾಡ್ತಾ ಇರ್ತಾರೆ. 1509ರಲ್ಲಿ ಶ್ರೀಕೃಷ್ಣ ದೇವರಾಯರ ಒಂದು ಕೆಲವೊಂದು ಯುದ್ಧಗಳ ಒಂದು ಜಯದ ಸಲುವಾಗಿ ರಾಜ್ಯದ ಒಂದು ಸಮಾರಂಭಗಳಲ್ಲೂ ಕೂಡ ಇವರು ಭಾಗವಹಿಸ್ತಾರೆ. ಸಣ್ಣ ಮಗುವಾಗಿದ್ದಾಗ ಕೆಂಪೇಗೌಡರು. ಇನ್ನು ರಾಜ್ಯದ ಒಂದು ವೈಭವ, ವಿಜಯನಗರ ಸಾಮ್ರಾಜ್ಯದ ವೈಭವ ಇವರ ಮೇಲೆ ತುಂಬಾನೇ ಪ್ರಭಾವ ಬೀರುತ್ತೆ. ಅದೇ ರೀತಿಯಾಗಿ 1515ರಲ್ಲಿ ಹಂಪಿಯಲ್ಲಿ ನಡೆದಂತಹ ವಿಜಯದಶಮಿ ಉತ್ಸವ ಇವರ ಮೇಲೆ ತುಂಬಾನೇ ಪ್ರಭಾವ ಬೀರುತ್ತೆ. ಆಗ ಅವರ ವಯಸ್ಸು ಕೇವಲ 5 ವರ್ಷಗಳಾಗಿರುತ್ತೆ. ತಂದೆಯ ಜೊತೆ ಅವರು ಭಾಗವಹಿಸಿರ್ತಾರೆ. ತಂದೆಯ ಒಂದು ಜೊತೆ ಇವರಿಗೆ ಅನುಭವ ಸಾಕಷ್ಟು ಇರುತ್ತೆ. ಇನ್ನು ಇವರ ಶಿಕ್ಷಣ ಅಂದ್ರೆ ಸಾಮಾನ್ಯ ಶಿಕ್ಷಣದ ಜೊತೆಗೆ ಇವರು ರಾಜೋಚಿತವಾದಂತಹ ಕತ್ತಿವರಸೆ, ಕುದುರೆ ಸವಾರಿ, ಮಲ್ಲಕಾಳಗ, ರಾಜನೀತಿ, ಆರ್ಥಿಕ ತಿಳುವಳಿಕೆ ಮೊದಲಾದಂತಹ ಎಲ್ಲವನ್ನೂ ಕೂಡ ಇವರು ಪಡ್ಕೊಂಡಿರ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಶಿಕ್ಷಣವನ್ನ ಕೊಡಿಸುವಂತಹ ಒಂದು ಕೆಲಸ ನಡೀತಾ ಇರುತ್ತೆ ರಾಜರ ಮಕ್ಕಳಿಗೆ. ಹಾಗೇನೆ ಆ ಒಂದು ಶಿಕ್ಷಣದ ಜೊತೆಗೆ ಇವರು ರಾಜೋಚಿತವಾಗಿ ಅಂದ್ರೆ ರಾಜರಿಗೆ ಕೊಡಬೇಕಾದಂತಹ ಎಲ್ಲ ಒಂದು
ಕೌಶಲಗಳನ್ನು ಕೂಡ ಕೊಟ್ಟಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಕತ್ತಿ ವರ್ಷ ಇರ್ಬೋದು, ಕುದುರೆ ಸವಾರಿ ಇರ್ಬೋದು, ಮಲ್ಲ ಕಾಳಗ ಇರ್ಬೋದು, ರಾಜನೀತಿ, ಆರ್ಥಿಕ ತಿಳುವಳಿಕೆ, ಈ ಎಲ್ಲ ಅಂಶಗಳನ್ನು ಕೂಡ ಅವರಿಗೆ ಬೋಧನೆ ಮಾಡಿರ್ತಾರೆ. ಅವೆಲ್ಲವನ್ನು ಕೂಡ ಅವರು ಕರಗತ ಮಾಡ್ಕೊಂಡಿರ್ತಾರೆ. ಇನ್ನು ಇವರ ಪತ್ನಿ, ಕೆಂಪೇಗೌಡರ ಪತ್ನಿ ಯಾರು ಅಂದ್ರೆ ಸೋದರ ಮಾವನ ಮಗಳನ್ನೇ ಇವರು ವಿವಾಹವಾಗ್ತಾರೆ. ಆಕೆಯ ಹೆಸರು ಚೆನ್ನಂಬೆ, ಇವರ ಪತ್ನಿಯ ಹೆಸರು ಚೆನ್ನಮ್ಮ ಅಂತಾನೆ ಪ್ರಸಿದ್ಧಿ. ಈಕೆಯು ತನ್ನ ಸೋದರ ಮಾವನ ಮಗಳಾಗಿರ್ತಾಳೆ. ಕೆಂಪೇಗೌಡರ ಸೋದರ ಮಾವನ ಮಗಳಾಗಿರ್ತಾಳೆ. ಇನ್ನು ಇವರಿಗೆ ಪಟ್ಟಾಭಿಷೇಕ ಆಗಿದ್ದು ಅಂದ್ರೆ ಮದುವೆಯ ಸಂದರ್ಭದಲ್ಲೇನೆ ಇವರಿಗೆ ಪಟ್ಟಾಭಿಷೇಕ ಕೂಡ ಆಗುತ್ತೆ. ತನ್ನ ಸೋದರ ಮಾವನ ಮಗಳಾದಂತಹ ಚೆನ್ನಂಬೆಯನ್ನ ವಿವಾಹವಾಗುವಂತಹ ಸಂದರ್ಭದಲ್ಲೇನೆ ಅದೇ ಸಮಯದಲ್ಲೇ ಅವರ ಪಟ್ಟಾಭಿಷೇಕ ಕೂಡ ಆಗುತ್ತೆ. ಅದು 1528ರಲ್ಲಿ. ಇನ್ನು ಇವರಿಗೆ ವಿವಾಹ ಆಗಿದ್ದು, ಮದುವೆ ಆಗಿದ್ದು ಯಾವಾಗ ಅಂದ್ರೆ 1528ರಲ್ಲಿ. ಈ ಸಮಾರಂಭಕ್ಕೆ ಅಂದ್ರೆ 1528ರಲ್ಲಿ ಕೆಂಪೇಗೌಡರಿಗೆ ವಿವಾಹ ನಡೆಯುತ್ತೆ. ಆ ಸಮಾರಂಭಕ್ಕೆ ಶ್ರೀ ಕೃಷ್ಣದೇವರಾಯನ ಪ್ರತಿನಿಧಿಗಳಾದಂತಹ ಚನ್ನಪಟ್ಟಣ, ಶಿರಾ, ಸೋಲೂರು ಹಾಗೇನೆ ಕೆಳದಿ, ಚಿತ್ರದುರ್ಗ ಪಾಳೆಗಾರರು ಶುಭವನ್ನ ಕೋರ್ತಾರೆ ಇವರ ಮದುವೆಗೆ ಬಂದು. ನಂತರ ಯಲಹಂಕ ನಾಡಪ್ರಭುವಾಗಿ ಇವರು ಯಾವ ರೀತಿಯಾಗಿ ಆಳ್ವಿಕೆಯನ್ನ ನಡೆಸಿದ್ರು, ಆಡಳಿತವನ್ನ ನಡೆಸಿದ್ರು ಅಂದ್ರೆ 1531ರಲ್ಲಿ ನಾಡಪ್ರಭುಗಳಾಗಿ ಅಧಿಕಾರವನ್ನ ವಹಿಸಿಕೊಳ್ತಾರೆ ಯಾರು, ಕೆಂಪೇಗೌಡರು. ಇನ್ನು ಇವರ ಸೇವೆ ಬೆಂಗಳೂರಿಗೆ ಅಂದಾಗ ಪೇಟೆಗಳ ನಿರ್ಮಾಣ ಮಾಡ್ತಾರೆ, ಕೆರೆಗಳ ಅಭಿವೃದ್ಧಿಯನ್ನ ಮಾಡ್ತಾರೆ, ಕಲ್ಯಾಣಿಗಳ ದುರಸ್ತಿಯನ್ನ ಮಾಡ್ತಾರೆ, ರಸ್ತೆ ಬದಿ ಗಿಡಗಳನ್ನ ನಡೆಸ್ತಾರೆ, ಹಾಗೇನೆ ಉದ್ಯಾನವನಗಳನ್ನ ಹಾಗೇನೆ ದೇವಾಲಯಗಳ ನಿರ್ಮಾಣ ಮತ್ತು ಜೀರ್ಣೋದ್ಧಾರವನ್ನ ಕೂಡ ಕೈಗೊಳ್ತಾರೆ. ತನ್ನ ಪೂರ್ವಿಕರಂತೆ ಇವರು ಕೂಡ ಮಹಾನ್ ದೈವ ಭಕ್ತರಾಗಿರ್ತಾರೆ ಕೆಂಪೇಗೌಡರು. ಇನ್ನು ಇವರ ಕಾಲದಲ್ಲಿ ದೇವಾಲಯಗಳ ಅಭಿವೃದ್ಧಿಯನ್ನ ನೋಡೋದಾದ್ರೆ ದೊಡ್ಡ ಬಸವನ ಗುಡಿ, ಕೋಟೆ ಆಂಜನೇಯ ಸ್ವಾಮಿಯ ಒಂದು ದೇವಾಲಯದ ಒಂದು ಅಭಿವೃದ್ಧಿ, ಹಾಗೇನೆ ಗವಿ ಗಂಗಾಧರೇಶ್ವರ ದೇವಾಲಯ, ಹಲಸೂರಿನ ಶ್ರೀ ಸೋಮೇಶ್ವರ ದೇವಾಲಯ, ನಗರ ದೇವತೆ ಅನ್ನಮ್ಮ ದೇವಾಲಯ, ಹಾಗೆ ಶಿವಗಂಗೆಯ ಗಂಗಾಧರೇಶ್ವರ ದೇವಾಲಯ ಇತ್ಯಾದಿಗಳ ಒಂದು ಜೀರ್ಣೋದ್ಧಾರ ಅಭಿವೃದ್ಧಿಯನ್ನು ಕೂಡ ಇವರ ಕಾಲದಲ್ಲಿ ಕೈಗೊಳ್ತಾರೆ. ಹಾಗೆಯೇ ಇವರ ಕಾಲದಲ್ಲಿ ಕೋಟೆಗಳು ಕೂಡ ನಿರ್ಮಾಣ ಆಗುತ್ತೆ. ಅವುಗಳ ಒಂದು ದುರಸ್ತಿ ಜೀರ್ಣೋದ್ಧಾರ ಕೂಡ ನಡೆಯುತ್ತೆ. ಅವುಗಳೆಂದ್ರೆ ಬೆಂಗಳೂರು ಕೋಟೆ, ಮಾಗಡಿ ಕೋಟೆ, ಸಾವನದುರ್ಗ ಕೋಟೆ, ಉಲಿಯೂರು ದುರ್ಗದ ಕೋಟೆ, ರಾಮದುರ್ಗದ ಕೋಟೆ ಇತ್ಯಾದಿ, ರಾಮನಗರದ ರಾಮದುರ್ಗದ ಕೋಟೆ ಇತ್ಯಾದಿ. ಕೆಂಪೇಗೌಡರು ಮರಣ ಹೊಂದಿದ್ದು ಯಾವಾಗ ಅಂದ್ರೆ ಸುಮಾರು 46 ವರ್ಷಗಳ ಕಾಲ ಇವರು ಆಳ್ವಿಕೆಯನ್ನ ಮಾಡ್ತಾರೆ. ನಂತರ ಕ್ರಿಸ್ತಶಕ 1569ರಂದು ವೀರ ಮರಣವನ್ನ ಹೊಂತಾರೆ. ಯುದ್ಧದ ಒಂದು ಸಂದರ್ಭದಲ್ಲಿ ವೀರ ಮರಣವನ್ನ ಹೊಂತಾರೆ. ಮರಣ ಹೊಂದಿದ ಸ್ಥಳ ಕೆಂಪಾಪುರ. ಇವರು ಎಲ್ಲಿ ಮರಣ ಹೊಂದಿದ್ರು ಅಂದ್ರೆ ಅದು ಕೆಂಪಾಪುರದಲ್ಲಿ ಕ್ರಿಸ್ತಶಕ 1569ರಂದು. ಇದಾಗಿದೆ ಸ್ನೇಹಿತರೆ ನಾಡಪ್ರಭು ಕೆಂಪೇಗೌಡರ ಜೀವನ ಚರಿತ್ರೆ. ಕಡೆಯದಾಗಿ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಕೂಡ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಿದ್ದೇನೆ. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಒಂದು ಲೈಕ್ ಅನ್ನು ಕೊಡಿ. ಹಾಗೆ ನಿಮ್ಮ ಸಲಹೆ ಸೂಚನೆಗಳನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದಾಗಿದೆ ಸ್ನೇಹಿತರೆ ಇವತ್ತಿನ ಒಂದು ಕೆಂಪೇಗೌಡರ ಜಯಂತಿಯ ಪರವಾಗಿ ಕೆಂಪೇಗೌಡರ ಜೀವನ ಚರಿತ್ರೆಯ ಒಂದು ವಿಶೇಷ ವಿಡಿಯೋ. ಈ ವಿಶೇಷ ವಿಡಿಯೋ ನಿಮಗೆ ಪ್ರಬಂಧ ರಚನೆ ಹಾಗೆ ಭಾಷಣಕ್ಕೂ ಕೂಡ ಸಹಾಯಕ್ಕೆ ಬರುತ್ತೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.